ರಾಜ್ಯಸಭೆಗೆ ಕರ್ನಾಟಕದಿಂದ 4 ಅವಿರೋಧ ಆಯ್ಕೆ. ಕಾಂಗ್ರೆಸ್ನ 3, ಬಿಜೆಪಿಯ ಒಬ್ಬ ಅಭ್ಯರ್ಥಿ ಆಯ್ಕೆ. ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದ ಅಭ್ಯರ್ಥಿಗಳು. ಗೋವಿಂದರಾಜು ಆರೋಪ ತಳ್ಳಿ ಹಾಕಿದ ಮಳವಳ್ಳಿ ಶಿವಣ್ಣ. ಸೋಲಿನ ಭೀತಿಯಿಂದ ಹೀಗೆ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಕೇಸ್ ಇಲ್ಲ ಎಂದ ಶಿವಣ್ಣ. ಜೂನ್ ಮಾಸಾಂತ್ಯದೊಳಗೆ ಸಂಪುಟ ವಿಸ್ತರಣೆ ಫಿಕ್ಸ್. ಜೂನ್ 21ರಂದು ಅರಮನೆ ಮೈದಾನದಲ್ಲಿ ಕೆಪಿಸಿಸಿ ಪದಗ್ರಹಣ. ಅಂದು ರಾತ್ರಿಗೆ ಪಟ್ಟಿ ಹಿಡಿದು ಸಿಎಂ ದೆಹಲಿ ಭೇಟಿ ಸಾಧ್ಯತೆ. ಗೃಹಲಕ್ಷ್ಮಿ ಹಣ ದುರುಪಯೋಗ ತಡೆಯಲು ಇನ್ಮುಂದೆ ಷರತ್ತು. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಅಂದು ಎಲ್ಲರಿಗೂ ಫ್ರೀ ಎಂದು ಇಂದು ಯಾಕೆ ಕಂಡೀಷನ್ ಅಂತ ಕಿಡಿ.